ದೊಡ್ಡ ಮನೆ ಅಂದ್ರೆ ಬರೀ ಸ್ಯಾಂಡಲ್ವುಡ್ಗೆ ಮಾತ್ರವಲ್ಲ, ಅಭಿಮಾನಿಗಳಿಗೂ ಗೌರವ. ದೊಡ್ಡ ಮನೆ ಮಾತು ಅಂದ್ರೆ ಅದು ಒಂದು ತೂಕದಲ್ಲಿರುತ್ತೆ. ದೊಡ್ಡ ಮನೆ ಅಂದ್ರೆ ನಿಜಕ್ಕೂ ದೊಡ್ಡಸ್ತಿಕೆ ಇರುವ ಕುಟುಂಬ. ಇದೀಗ ದೊಡ್ಡ ಮನೆ ಕುಟುಂಬದ ಕುಡಿಯೇ ತನ್ನ ಸಂಸಾರದ ಜಗಳವನ್ನ ಲೋಕಕ್ಕೆ ಹರಿಬಿಟ್ಟಿದ್ದಾರೆ. ಜೊತೆಗೆ ಪತ್ನಿ ಮೇಲೆ ಆರೋಪಗಳ ಸುರಿಮಳೆಗೈದು ಮನೆ ಜಗಳ ಬೀದಿಗೆ ತಂದಿದ್ದಾರೆ. ದೊಡ್ಡ ಮನೆ ಕುಟುಂಬದ ಸೊಸೆ ಕೂಡ ಗಂಡನ ಜೊತೆ ನಟಿ ಸಂಬಂಧವನ್ನ ರಿವೀಲ್ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ದಂಪತಿ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ದೇ ನಟಿ ಸಪ್ತಮಿ ಗೌಡ ಎಂಬುದು ಜಗಜ್ಜಾಹೀರಾಗಿದೆ. ಇದೀಗ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಪಟ್ಟಿ ದೊಡ್ಡದಾಗಿ ಬೆಳೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯನ್ನಾದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಯುವ ಸಿನಿಮಾ ಮೂಲಕವೇ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಗ್ರ್ಯಾಂಡ್ ಆಗಿಯೇ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದರು. ಕನ್ನಡದ ಕಣ್ಮಣಿ ಅಪ್ಪುವನ್ನ ಮಿಸ್ ಮಾಡಿಕೊಳ್ತಿದ್ದ ಜನ ಯುವರಾಜ್ ಕುಮಾರ್ ಮೂಲಕ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡಿಕೊಳ್ಳಬಹುದು ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಬಂದಿರೋ ಒಂದೇ ಒಂದು ಸಿನಿಮಾ ದೊಡ್ಡ ಮನೆ ಕುಟುಂಬದಲ್ಲಿ ಈ ರೀತಿ ಬಿರುಗಾಳಿ ಎಬ್ಬಿಸುತ್ತೆ ಅಂದ್ರೆ ನಿಜಕ್ಕೂ ಶಾಕಿಂಗ್ ವಿಚಾರವೇ. ಅತ್ತ ಯುವ ಸಿನಿಮಾದಲ್ಲಿ ಮಾತ್ರ ಹೀರೋ ಸಪ್ತಮಿ ಗೌಡ, ಸಿನಿಮಾದಲ್ಲಿ ಮಾತ್ರ ಹೀರೋಯಿನ್ ಆಗಿ ಇರ್ಲಿಲ್ವಂತೆ. ರಿಯಲ್ ಲೈಫ್ ನಲ್ಲೂ ಇಬ್ರು ಕೂಡ ಒಬ್ಬರನ್ನೊಬ್ಬರು ಅಂಟಿಕೊಂಡೇ ಇದ್ರಂತೆ. ಮನೆಯಲ್ಲಿ ಪತ್ನಿ ಇದ್ರೂ ಕೂಡ ಸಪ್ತಮಿ ಗೌಡ ಯುವನ ಜೊತೆ ಅಫೇರ್ ಇಟ್ಟುಕೊಂಡಿದ್ರಂತೆ. ಅಷ್ಟೇ ಯಾಕೆ, ಇಬ್ರು ಯುವ ಪತ್ನಿ ಶ್ರೀದೇವಿ ಕೈಲಿ ರೆಡ್ ಹ್ಯಾಂಡ್ ಆಗಿ ಹೋಟೆಲ್ನಲ್ಲೇ ಸಿಕ್ಕಿ ಬಿದ್ದಿದ್ರಂತೆ. ಈ ಸುದ್ದಿ ಈಗ ಸ್ಯಾಂಡಲ್ವುಡ್ನಲ್ಲಿ ತಲ್ಲಣ ಸೃಷ್ಟಿಸಿದೆ. ಯುವರಾಜ್ ಕುಮಾರ್ ಮತ್ತು ಸಪ್ತಮಿ ಗೌಡ ಸಂಬಂಧವೇ ಶ್ರೀದೇವಿ ಜೊತೆಗಿನ ವಿಚ್ಛೇದನಕ್ಕೆ ಕಾರಣ ಎನ್ನಲಾಗ್ತಿದೆ. ಸಪ್ತಮಿಗಾಗಿ ಪ್ರೀತಿಸಿ ಮದುವೆಯಾಗಿದ್ದ ಶ್ರೀದೇವಿ ಬಗ್ಗೆ ಇಲ್ಲ ಸಲ್ಲದ ಆರೋಪ ಹೊರಿಸಲಾಗ್ತಿದೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದನ್ನೇ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿಯೇ ನೇರವಾಗಿ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀದೇವಿ ಅವರು ಯುವಗೆ ಟಾರ್ಚರ್ ಮಾಡಿದ್ದಾರೆ, ರಾಜ್ಕುಮಾರ್ ಅಕಾಡೆಮಿಯಿಂದ ಪರ್ಸನಲ್ ಅಕೌಂಟ್ಗೆ 3 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಎಂದು ಯುವ ಪರ ವಕೀಲರು ಆರೋಪ ಮಾಡಿದರು. ನಿನ್ನನ್ನ ಬೀದಿಗೆ ತರ್ತೇನೆ ಎಂದು ಪತಿಗೆ ಬೆದರಿಸಿದ್ದಾರೆ. ಯುವನ ಬಳಿಕ ಅಮೆರಿಕಕ್ಕೆ ಬರುವಂತೆ ಒತ್ತಾಯ ಮಾಡಿದರು. ಬಾಯ್ ಫ್ರೆಂಡ್ ಮೂಲಕ ಮಗು ಪಡೆಯೋ ಆಲೋಚನೆಯಲ್ಲಿ ಅವರಿದ್ರು. ರಾಧಯ್ಯ ಅನ್ನೋರು ಶ್ರೀದೇವಿ ಬಾಯ್ ಫ್ರೆಂಡ್ ಹೆಸರು ಎಂದು ಯುವ ಪರ ವಕೀಲರು ಆರೋಪ ಮಾಡಿದರು. ಇದಕ್ಕೆ ಶ್ರೀದೇವಿ ಉತ್ತರ ನೀಡಿದ್ದಾರೆ. ವೃತ್ತಿಪರ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಬೇಕಾದ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ, ಹಾಗೆ ಬಹಳ ನೋವುಂಟು ಮಾಡಿದೆ ಎಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ಆದ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳಲು ಮೌನವಾಗಿದ್ದೆ. ಆದರೆ ನನ್ನ ಸಭ್ಯತೆ ಹಾಗೆ ಮಾನವೀಯತೆಗಳನ್ನ ಗೌರವಿಸದೆ ಕೀಳು ಮಟ್ಟದ ಆರೋಪಗಳನ್ನು ಮಾಡ್ತಾ ಇರೋದು ದುರದೃಷ್ಟಕರ. ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ ಅಂತ ಶ್ರೀದೇವಿ ಬರೆದುಕೊಂಡಿದ್ದಾರೆ. ಇನ್ನು ಯುವರಾಜ್ ಕುಮಾರ್ ಆರೋಪಗಳಿಗೆ ಶ್ರೀದೇವಿ ತಂದೆ ಭೈರಪ್ಪ ಕೂಡ ಖಡಕ್ ಉತ್ತರವನ್ನೇ ನೀಡಿದ್ದಾರೆ. ಅವರು ದೊಡ್ಡ ಮನೆ ಅಂತ ಹೇಳಿಕೊಳ್ಬಾರದು, ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅವರ ಟಾರ್ಚರ್ಗೆ ಹೆದರಿಕೊಂಡು ನನ್ನ ಮಗಳು ಆಸ್ಪತ್ರೆಗೆ ದಾಖಲಾಗಿದ್ಲು. ಈಗಲೂ ಅವಳು ಅಲ್ಲಿ ಇರುವುದು ನನಗೆ ಇಷ್ಟ ಇಲ್ಲ ಎಂದು ಶ್ರೀದೇವಿ ಅವರ ತಂದೆ ಭೈರಪ್ಪ ಹೇಳ್ಕೊಂಡಿದ್ದಾರೆ. ಮೊದಲು ಲವ್ ಮಾಡಿದ್ರು, ಆಮೇಲೆ ಅರೇಂಜ್ ಮ್ಯಾರೇಜ್ ಆಯ್ತು. ಅವರು ಪದೇ ಪದೇ ಬಂದು ಮದುವೆ ಮಾಡಿಕೊಡಿ ಅಂತ ಹಿಂಸೆ ಮಾಡಿದ್ರು, ತುಂಬಾ ಒತ್ತಾಯ ಮಾಡಿದ್ರು. ಆಮೇಲೆ ನಾವು ಒಪ್ಪಿಕೊಂಡು ನಿಶ್ಚಿತಾರ್ಥ ಮಾಡಿದ್ವು. ಆ ನಂತರವೂ ಬೇಡ ಅನಿಸುತ್ತೆ ಅಂತ ನಾನು ನನ್ನ ಮಗಳಿಗೆ ಹೇಳಿದ್ದೆ. ದೊಡ್ಡ ಮನೆ ಅಂತ ನಾನು ಒಪ್ಪಿಕೊಂಡಿದ್ದಲ್ಲ, ನನ್ನ ಮಗಳು ವಿದ್ಯಾವಂತೆ, ದುಡಿದು ತಿನ್ನುವಂತಹ ಶಕ್ತಿ ಇರುವಂತಹವಳು. ಆ ಹುಡುಗ SSLC ಆದ್ರೂ ನಾವು ಮದುವೆ ಮಾಡಿದ್ದೇವೆ ಎಂದಿದ್ದಾರೆ ಭೈರಪ್ಪ. ಅಷ್ಟೇ ಅಲ್ಲ, ದುಡ್ಡಿನ ವಿಚಾರವನ್ನ ಕೂಡ ಭೈರಪ್ಪ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಮನೆಯವರದ್ದೇ ಸಮಸ್ಯೆ, ಮನೆಯವರೇ ಯುವರಾಜ್ಗೆ ಹೇಳಿಕೊಟ್ಟು ಈ ತರ ಟಾರ್ಚರ್ ಮಾಡಿಸ್ತಾ ಇದ್ದಾರೆ. ಹಣ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಆಗಿಲ್ಲ, ಅವರಿಗಿಂತ ಜಾಸ್ತಿ ನಮ್ಮ ಬಳಿಯೇ ಇದೆ. ನಾವು ತೋರಿಸಿಕೊಳ್ಳಲ್ಲ, ಸಿಂಪಲ್ ಆಗಿರುವ ಜನ, ಕೃಷಿ ಕುಟುಂಬದಿಂದ ಬಂದವರು, ಹೇಗೆ ಇರಬೇಕೋ ಹಾಗೆಯೇ ಇದ್ದೇವೆ. ನಮ್ಮ ತಂದೆಯ ಕಾಲದಿಂದಲೂ ನಾವು ಕೋಟ್ಯಾಧಿಪತಿಗಳು ಎಂದಿದ್ದಾರೆ ಭೈರಪ್ಪ. ಅತ್ತ ಯುವರಾಜ್ ಕುಮಾರ್ ಪತ್ನಿ ಮೇಲೆ ಹಣ ದುರ್ಬಳಕೆ, ಟಾರ್ಚರ್, ಅನೈತಿಕ ಸಂಬಂಧದ ಆರೋಪ ಮಾಡ್ತಿದ್ದಾರೆ. ಇತ್ತ ಪತ್ನಿ ಶ್ರೀದೇವಿ ಕೂಡ ಗಂಡ ಸಹ ನಟಿ ಸಪ್ತಮಿ ಗೌಡ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದನ್ನ ಕಣ್ಣಾರೆ ಕಂಡಿದ್ದಾಗಿ ಆರೋಪ ಮಾಡ್ತಿದ್ದಾರೆ. ದಂಪತಿ ಮಧ್ಯೆ 1000 ಮನಸ್ತಾಪ ಬಂದಿರಬಹುದು, ಆದ್ರೆ ದೊಡ್ಡಮನೆ ಕುಟುಂಬದ ಮೇಲೆ ಯಾರೂ ಕೂಡ ಬೆರಳು ತೋರಿಸಿ ಮಾತಾಡಿದವರಲ್ಲ. ಅದು ದೊಡ್ಡಮನೆ ಕುಟುಂಬ ಇಷ್ಟು ವರ್ಷಗಳ ಕಾಲ ಕಾಪಾಡಿಕೊಂಡು ಬಂದಿರೋ ಮರ್ಯಾದೆ ಮತ್ತೆ ಘನತೆಯ ವಿಚಾರ. ಇದೀಗ ದೊಡ್ಡಮನೆ ಕುಡಿಯೇ ಕುಟುಂಬದ ಜಗಳವನ್ನ ಜನರ ಮಧ್ಯೆ ತಂದಿರುವುದು ನಿಜಕ್ಕೂ ವಿಪರ್ಯಾಸ. ನಮಸ್ಕಾರ.